ಕೇವಲ ಎರಡೇ ಮಾತಿನಲ್ಲಿ ಭಾಷಣ ಮುಗಿಸಿದ ಗವರ್ನರ್. ಸದನದಲ್ಲಿ ಭಾರೀ ಹೈಡ್ರಾಮಾ. ಗವರ್ನರ್ ನಡೆಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಒಂದೇ ಸಾಲಿನಲ್ಲಿ ಭಾಷಣ ಮುಗಿದಿದೆ. ಕೇವಲ ಎರಡೇ ಮಾತಿನಲ್ಲಿ ಗವರ್ನರ್ ಅವರು ಭಾಷಣ ಮುಗಿಸಿದ್ದಾರೆ. ಇವತ್ತು ವಿಶೇಷ ಜಂಟಿ ಅಧಿವೇಶನ ಆರಂಭವಾಗಿದೆ. ಒಂದಿಷ್ಟು ಗೊಂದಲಗಳಿತ್ತು. ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅಂತ ಒಂದಿಷ್ಟು ಗೊಂದಲಗಳಿತ್ತು. ಫೈನಲಿ ಅವರು 11 ಗಂಟೆಗೆ ಇವತ್ತು ಅಧಿವೇಶನಕ್ಕೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಕೇವಲ ಎರಡೇ ಮಾತಿನಲ್ಲಿ ಭಾಷಣ ಮುಗಿಸಿ ಅವರು ಹೊರಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಂದ ಒಂದಿಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯಪಾಲರ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೇ ಸಾಲಿನಲ್ಲಿ ಭಾಷಣ ಮುಗಿಸಿ ರಾಜ್ಯಪಾಲರು ಈಗಾಗಲೇ ಹೊರಟಿದ್ದಾರೆ. ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಆದರೆ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ಬಹಳ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಷಣ ಮಾಡದೆ ಹೊರಟ ರಾಜ್ಯಪಾಲ ಗೆಹ್ಲೋಟ್. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಈಗಾಗಲೇ ಘೋಷಣೆ ಕೂಗಿದ್ದಾರೆ. ಭಾಷಣ ಓದುವಂತೆ ಪಟ್ಟು ಹಿಡಿದಿದ್ರು ಬಿಕೆ ಹರಿಪ್ರಸಾದ್ ಅವರು. ಭಾಷಣ ಮಾಡದೆ ಸದನದಿಂದ ಈಗಾಗಲೇ ರಾಜ್ಯಪಾಲರು ತೆರಳಿದ್ದಾರೆ. ರಾಜ್ಯಪಾಲರ ನಿರ್ಗಮನ ವೇಳೆ ಕಾಂಗ್ರೆಸ್ ಸದಸ್ಯರು ಒಂದಿಷ್ಟು ಘೋಷಣೆ ಕೂಡ ಕೂಗಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಅಡ್ಡಗಟ್ಟಿದ್ರು ಬಿಕೆ ಹರಿಪ್ರಸಾದ್. ಭಾಷಣ ಮಾಡದೆ ರಾಜ್ಯಪಾಲರು ಈಗಾಗಲೇ ಅಧಿವೇಶನದಿಂದ ಹೊರಟಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಘೋಷಣೆಗಳನ್ನು ಕೂಗಿದ್ರು. ರಾಜ್ಯಪಾಲರ ನಡೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಭಾಷಣ ಓದುವಂತೆ ಪಟ್ಟು ಕೂಡ ಹಿಡಿದಿದ್ರು ಕಾಂಗ್ರೆಸ್ ನಾಯಕರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ತೆರಳುತ್ತಿದ್ದ ವೇಳೆ ಬಿಕೆ ಹರಿಪ್ರಸಾದ್ ಅವರು ಅಡ್ಡಗಟ್ಟಿ ರಾಜ್ಯಪಾಲರನ್ನು ಭಾಷಣ ಮಾಡುವಂತೆ ಒತ್ತಾಯ ಮಾಡಿದ್ರು. ಈ ಸಂದರ್ಭದಲ್ಲಿ ಬಹಳ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು. ರಾಜ್ಯಪಾಲರನ್ನು ತಡೆಯುವ ವೇಳೆ ಬಿಕೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದು ಹೋಗಿದೆ. ಬಿಜೆಪಿಯವರೇ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಅವರು ಆರೋಪ ಮಾಡಿದ್ದಾರೆ. ವಿಧಾನಸಭೆಯ ಒಳಗೆ ನುಗ್ಗಿದ ರಾಜ್ಯಪಾಲರ ಭದ್ರತಾ ಪಡೆ ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದು ಹೋಗಿದೆ. ಹಾಗಾಗಿ ಬಿಕೆ ಹರಿಪ್ರಸಾದ್ ಅವರು ಆರೋಪ ಮಾಡಿದ್ದಾರೆ, ಬಿಜೆಪಿಯವರೇ ಬಟ್ಟೆ ಹರಿದಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಅವರು ಆರೋಪ ಮಾಡಿದ್ದಾರೆ. ಭಾಷಣ ಮಾಡದೆ ರಾಜ್ಯಪಾಲರು ಹೊರಡುವ ವೇಳೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರು ಅಡ್ಡಗಟ್ಟಿದ್ರು. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದು ಹೋಗಿದೆ. ಆ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಆರೋಪ ಮಾಡ್ತಾ ಇದ್ದಾರೆ, ಬಿಜೆಪಿಯವರೇ ಕುರ್ತಾ ಹರಿದು ಹಾಕಿರುವುದು ಅಂತ ಹೇಳ್ಬಿಟ್ಟು ಬಿಕೆ ಹರಿಪ್ರಸಾದ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ ರಾಜ್ಯಪಾಲರ ಭದ್ರತಾ ಪಡೆ ಒಳಗೆ ಹೋಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ತಡೆಯುವ ವೇಳೆ, ಅವರು ನಿರ್ಗಮಿಸುವ ವೇಳೆ ಬಿಕೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದು ಹೋಗಿದೆ. ಹಾಗಾಗಿ ಅವರು ಬಿಜೆಪಿಯವರು ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರಾಜ್ಯಪಾಲರನ್ನು ಅಡ್ಡ ಹಾಕಿ ಘೋಷಣೆ ಕೂಗಿದ್ದಾರೆ ಹರಿಪ್ರಸಾದ್ ಅವರು. ಮಹಾಮಹಿಂ, ನಿಮ್ಮ ನಡೆ ಅಸಂವಿಧಾನಿಕ ಕೃತ್ಯ ಅಂತ ಘೋಷಣೆ ಕೂಗಿದ್ರು. ಗವರ್ನರ್ ಆಗಿ ನೀವು ಭಾಷಣ ಮಾಡಿಯೇ ಹೋಗ್ಬೇಕು. ಭಾಷಣ ರಾಜ್ಯಪಾಲರು ನಿರ್ಗಮಿಸುವ ವೇಳೆ ಹರಿಪ್ರಸಾದ್ ಅವರು ಈ ರೀತಿಯಾಗಿ ಘೋಷಣೆ ಕೂಗಿದ್ದಾರೆ. ಈಗಾಗಲೇ ಅಧಿವೇಶನ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು. ಇವತ್ತು 11 ಗಂಟೆಗೆ ರಾಜ್ಯಪಾಲರು ಅಧಿವೇಶನಕ್ಕೆ